ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಅಮೆಜಾನ್ನಲ್ಲಿ ಪ್ರಾಡಕ್ಟ್ನ ಯಾವ ಥರ ಆರ್ಡರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗಾಯ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮಲ್ಲಿ ಅಮೆಜಾನ್ ಆ್ಯಪ್ ಇರುತ್ತಲ್ಲ, ಅಮೆಜಾನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ನೋಡ್ಬೋದು, ಪ್ರಾಡಕ್ಟ್ಗಳು ತುಂಬಾ ಬರ್ತವೆ. ಇಲ್ಲಿ ನೀವು ಯಾವ್ದು ಕೂಡ ಆರ್ಡರ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ, ಯಾವ್ದು ನಿಮಗೆ ಬೇಕಾಗುತ್ತೋ ಅದೆಲ್ಲ ಆರ್ಡ್ರನ್ನ ಮಾಡ್ಕೊಳ್ಬೋದು. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ, ಎಲ್ಲ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ನಾ ಇವಾಗ ಒಂದು ನಿಮಗೆ ಸಿಂಪಲ್ ಆಗಿ ಆರ್ಡರ್ನ ಯಾವ ಥರ ಮಾಡೋದು ಅಂತ ಈ ಒಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕೋ ಅದೆಲ್ಲ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ನಾ ಇವಾಗ ಒಂದು ಸಿಂಪಲ್ ಆಗಿ ಪ್ಯಾಂಟ್ಸ್ ಮೆನ್ಸ್ ಸ್ಟೈಲ್ ಅಂತ ಹೊಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಯಾಂಟ್ ಅಂತ ಹೊಡೆದ್ರೆ ಗೈಸ್ ಇಲ್ಲಿ ಬಾಯ್ಸ್ ಪ್ಯಾಂಟ್ ಕೂಡ ಬರುತ್ತೆ. ನೋಡ್ಬೋದು, ಇದೊಂದು ಚೂಸ್ ಮಾಡ್ಕೊಳ್ತೀನಿ. ಇವಾಗ ನಾನು ನೋಡ್ಬೋದು, ಇವಾಗ ಇದೊಂದು ಚೂಸ್ ಮಾಡ್ಕೊಳ್ತೀನಿ. ಸಿಂಪಲ್ ನಿಮಗೆ ತೋರಿಸ್ತೀನಿ ಆರ್ಡರ್ನ ಯಾವ ಥರ ಮಾಡೋದು ಅಂತ. ಇಲ್ಲಿ ನೋಡ್ಬೋದು, ಈ ಥರ ಬರುತ್ತೆ. ಮೊದಲಿಗೆ ಪ್ಯಾಂಟ್ ಈ ಥರ ಬರುತ್ತೆ. ಹಾಗೆ ನಿಮ್ದು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಆರ್ಡರ್ ಕೂಡ ಮಾಡ್ಕೊಳ್ಬೋದು. SM, L, XL, XXL, XXL ಈ ಥರ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಥರ ಆರ್ಡರ್ ಮಾಡ್ಕೊಳ್ಬೋದು ನೀವು. ಇಲ್ಲಿ ನೋಡ್ಬೋದು, ಇವಾಗ ನಿಮ್ಗೆ ತೋರಿಸ್ತೀನಿ. ಬೇಕಿದ್ರೆ ಆರ್ಡರ್ ಮಾಡಿಕೊಂಡು ಇವಾಗ ನಾ ಇಲ್ಲಿ ಒಂದು ಎಲ್ ಸೈಜ್ನ, ನಂಗೆ ಇವಾಗ ಎಲ್ ಸೈಜ್ ಬೇಕಂದ್ರೆ ಎಲ್ ಸೈಜ್ನಲ್ಲಿ ಮಾಡ್ಕೊಳ್ತೀನಿ. ಬೇಕಿದ್ರೆ ಸೈಜ್ ಚಾರ್ಟ್ ಕೂಡ ಇದೆ. ಇಲ್ಲಿ ನೋಡ್ಬೋದು, ಎಲ್ ಅಂದ್ರೆ 8 ಸೈಜ್ ಇರುತ್ತೆ, XL ಅಂದ್ರೆ 8 ಸೈಜ್ ಇರುತ್ತೆ, ಚಾರ್ಟ್ ಕೂಡ ಇರುತ್ತೆ. ನೀವು ಅದನ್ನು ನೋಡಿ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಇವಾಗ ಈ ಥರ ಬರುತ್ತೆ ನೋಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಆರ್ಡರ್ ಮಾಡಬೇಕಿದ್ರೆ ಈ ಥರ ಬರುತ್ತೆ. ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗೆ ಈ ಕ್ವಾಂಟಿಟಿ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ಗೈಸ್. ಇಲ್ಲಿ ಕ್ವಾಂಟಿಟಿ 1 2 3 4 ಎಷ್ಟು ಕೂಡ ಮಾಡ್ಕೊಳ್ಬೋದು ನೀವು. ನಾನಿಲ್ಲಿ 1 ಕೂಡ ಹಾಕೊಳ್ತೀನಿ. ಅದು ಯಾವ್ದು ಇರುತ್ತೋ ಅದೇ 1 ಕೂಡ ಹಾಕೊಳ್ತೀನಿ. ಹಾಗೆ ಆ್ಯಡ್ ಕಾರ್ಡ್ ಕೂಡ ಮಾಡ್ಕೊಳ್ಬೋದು, ನೀವು ಸೇವ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಬಾಯ್ ನೌ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆರ್ಡರ್ ಆಗುತ್ತೆ. ಹಾಗೆ ಕೆಳಗಡೆ ನೋಡ್ಬೋದು, ಇಲ್ಲಿ 10 days ರಿಟರ್ನ್ ಕೂಡ ಇದೆ. 10 days ಒಳಗೆ ನಿಮ್ದು ಆಫರ್, ಇದು ನೀವು ಆರ್ಡರ್ ಮಾಡಿರ್ತಿರಲ್ಲ ಅದರ ಚೆನ್ನಾಗಿಲ್ಲ ಅಂದ್ರೆ 10 days ಒಳಗೆ ನೀವು ರಿಟರ್ನ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಫ್ರೀ ಡೆಲಿವರಿ ಇದೆ. ಹಾಗೆ ಯಾವುದೇ ದುಡ್ಡು ತಗೊಳ್ಳಲ್ಲ ಡೆಲಿವರಿಗೆ. ಹಾಗೆ ನೋಡ್ಬೋದು, ಹಾಗೆ ಕ್ಲಿಕ್ ಕೊಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ನಿಮ್ದು ಲೊಕೇಶನ್ ಇದೆಯಲ್ಲ, ಲೊಕೇಶನ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ತಪ್ಪಿದ್ರೆ. ಇಲ್ಲಿ ನೋಡ್ಬೋದು ಚೇಂಜ್ ಡೆಲಿವರಿ ಅಡ್ರೆಸ್ ಅಂತ ಇದೆಯಲ್ಲ, ಅಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ಮತ್ತೆ ಇಲ್ಲಿ ಎಡಿಟ್ ಅಡ್ರೆಸ್ ಅಂತ ಇದೆಯಲ್ವಾ, ಎಡಿಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮದು ಏನು ಅಡ್ರೆಸ್ ತಪ್ಪಿದೆ ಇಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು. ಅಂದಿವಾಗ ಇದು ಅಡ್ರೆಸ್ ಸರಿ ಇದೆ, ಅದಕ್ಕೆ ನಾನು ಚೇಂಜಸ್ ಏನು ಮಾಡಲ್ಲ. ಹಾಗೆ ಬ್ಯಾಕ್ ಬರ್ತೀನಿ. ಇವಾಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ದು ಇವಾಗ ಇಲ್ಲಿ ನೋಡ್ಬೋದು ಅಮೆಜಾನ್ ಪೇ ಮುಖಾಂತರ ದುಡ್ಡು ಪೇ ಮಾಡ್ಬೋದು. ಹಾಗೆ ಫೋನ್ ಪೇ ಮುಖಾಂತರ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಅಮೆಜಾನ್ ಪೇ ಬ್ಯಾಲೆನ್ಸ್ ಅಂತ ಇದೆ, ಅದರಲ್ಲಿ ನಂದು ಬ್ಯಾಲೆನ್ಸ್ ಇಲ್ಲ, 0 ಬ್ಯಾಲೆನ್ಸ್ ಇದೆ. ಹಾಗೆ ನೆಟ್ ಬ್ಯಾಂಕಿಂಗ್ ಇದೆ, ಅದರಲ್ಲೂ ಕೂಡ ನೀವು ಪೇ ಮಾಡ್ಬೋದು. ನಮ್ಗೆ ಯಾವ್ದು ಬೇಕಾದ್ರೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಯಾಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮಾಡೋಣ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಟೋಟಲ್ ಪ್ರೈಸ್ ಬಂದ್ಬಿಟ್ಟು 806 ರೂಪಾಯಿ ಅಂತ ಬರ್ತಾ ಇದೆ. ಅಲ್ಲಿ ಆರ್ಡರ್ ಮಾಡಬೇಕಿದ್ರೆ 899 ರೂಪಾಯಿ ಇತ್ತು, 7 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಮತ್ತೆ ಸ್ಕ್ರೋಲ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಪ್ಲೇಸ್ ಯುವರ್ ಆರ್ಡರ್ ಅಂತ ಇದೆ. ಮೇಲ್ಗಡೆನೂ ಕೂಡ ಪ್ಲೇಸ್ ಯುವರ್ ಆರ್ಡರ್ ಅಂತ ಇದೆ, ಹಾಗೆ ಕೆಳಗಡೆನೂ ಕೂಡ ಇದೆ. ಇಲ್ಲಿ ಕೆಳಗಡೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಾಗತ್ತೆ. ಇವಾಗ ಪ್ಲೇಸ್ ಯುವರ್ ಆರ್ಡರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಂಟರ್ಫೇಸ್ ಈ ತರ ಬರುತ್ತೆ. ಆರ್ಡರ್ ಪ್ಲೇಸ್ ಥ್ಯಾಂಕ್ ಯು ಅಂತ ಬರುತ್ತೆ. ಯಾಕಂದ್ರೆ ನಮ್ದು ಆರ್ಡರ್ ಆಯ್ತು, ಇವಾಗ ಆರ್ಡರ್ ಕನ್ಫರ್ಮ್ ಆಯ್ತು. ಇದು ಈಸಿ ಇರುತ್ತೆ ಗೈಸ್. ಫ್ಲಿಪ್ಕಾರ್ಟ್ನಾದ್ರೆ ಸ್ವಲ್ಪ ಟಫ್ ಇರುತ್ತೆ ಆರ್ಡರ್ ಮಾಡೋದು, ಎಲ್ಲ ಯಾರಾದ್ರು ಕೇಳ್ತಿರುತ್ತೆ. ಹಾಗೆ ಇಲ್ಲಿ ನೀವು ಆರ್ಡರ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೂ ನೆಕ್ಸ್ಟ್ ಆರ್ಡರ್ ಮಾಡಿದ್ರೆ ಇಲ್ಲಿ ಅದ್ರ ಮುಖಾಂತರ ಪೇ ಕೂಡ ಮಾಡ್ಬೋದು. ನೀವು ಇದು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಕೂಡ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಕಲೆಕ್ಟ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನಮ್ದು ಆರ್ಡರ್ ಇವಾಗ ಕನ್ಫರ್ಮ್ ಆಯ್ತು. ಇವಾಗ ಹೇಗೆ ತಿಳ್ಕೊಬೇಕಪ್ಪ ಕನ್ಫರ್ಮ್ ಆಗಿ ತಿಳ್ಕೊಳ್ಬೇಕಂದ್ರೆ ಇವಾಗ ಸ್ವಲ್ಪ ಬ್ಯಾಕ್ ಬನ್ನಿ. ಇಲ್ಲಾಂದ್ರೆ ಬೇಕಿದ್ರೆ ಸ್ಕ್ರೋಲ್ ಮಾಡಿ ಕೆಳಗಡೆ. ಸ್ಕ್ರೋಲ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ಕಂಟಿನ್ಯೂ ಶಾಪಿಂಗ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಸ್ವಲ್ಪ ಬ್ಯಾಕ್ ಬರ್ತೀನಿ. ಯು ಅಂತ ಇದೆಯಲ್ವ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಪ್ರೊಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಆರ್ಡರ್ಸ್ ಅಂತ ಇದೆಯಲ್ವಾ, ಮೇಲ್ಗಡೆ ಬೇಕಾದ್ರೆ ಇರುತ್ತೆ, ಕೆಳಗಡೆ ಬೇಕಾದ್ರೆ ಇಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಆರ್ಡರ್ಸ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಆರ್ಡರ್ ಮಾಡಿದ್ದು ಫಸ್ಟ್ ಒಂದೇ ಆಗಿರುತ್ತೆ ಅದು.
ನಾವು ಇವಾಗ ಯಾವುದು ಆರ್ಡರ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡ್ಬೋದು ಆರ್ಡರ್ ಆಯ್ತು, ಇವಾಗ ಇನ್ನೂ ಶಿಫ್ಟ್ ಆಗಿಲ್ಲ, ಇವತ್ತೇ ಆರ್ಡರ್ ಮಾಡಿದ್ದು ನಾನು. ಇಲ್ಲಿ ನೋಡ್ಬೋದು, ಬೇಕಿದ್ರೆ ಇದು ಕ್ಯಾನ್ಸಲ್ ಮಾಡಲಿಕ್ಕೂ ಆಗತ್ತೆ. ಇವಾಗ ಆರ್ಡರ್ ಮಾಡಿದ್ದು ನೋಡ್ಬೋದು. ಇಲ್ಲಿ ಈ ಥರ ಮಾಡಿಕೊಂಡು ಗೈಸ್ ನೀವು ಅಮೆಜಾನ್ ಆ್ಯಪಲ್ಲಿ ಆರ್ಡರ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿರುತ್ತೆ, ತುಂಬಾ ಈಸಿ ಇದೆ ಗೈಸ್. ಫ್ಲಿಪ್ಕಾರ್ಟ್ನಿಂದ ಸ್ವಲ್ಪ ಈಸಿ ಇದೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.